Dear students, we'll continue with the causes of sex workers in this session also. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಒಂದು ಸೆಷನ್ನಿನಲ್ಲಿ ಕೂಡ ವೇಶ್ಯಾವೃತ್ತಿಯ ಕಾರಣಗಳಿಂದ ಮುಂದುವರಿಯಬೇಕಾಗುತ್ತದೆ. So, religious causes. Some of the religious factors are also favorable for prostitution. The prevalence of the practice of Devadasi system in states like Karnataka, Andhra Pradesh, Kerala, Tamil Nadu, Maharashtra itself reveals that prostitution has been carried on in these areas with the stamp of religion. Devadasi has now come to mean a woman prostituting in the name of religion. Under this system, women who are dedicated as Devadasi to Hindu deities at temples are considered unfit to marry later on, and this leads them to a life of prostitution. Some of the socio-religious customs found among the Nayaks in UP, Nambodaris of Malabar, the Kulina system of Bengal were supportive of prostitution. Among the Muslims of Hyderabad, a custom known as Parvarda prevailed in which poor families gave their female children to the wealthy families for a consideration, relinquishing all rights over them. These children, after their maturity, were obliged to serve the needs of the young men of the family. ಸೊ ಇಲ್ಲಿ ಧಾರ್ಮಿಕ ಕಾರಣಗಳನ್ನು ನೋಡೋದು ಅಂತ ಹೇಳಿದ್ರೆ ಬಹುಶಃ ಧಾರ್ಮಿಕ ಕಾರಣಗಳಿಂದಾಗಿಯೂ ಕೂಡ ವೇಶ್ಯಾವೃತ್ತಿಗೆ ಪ್ರೋತ್ಸಾಹ ದೊರಕಿದೆ ಎನ್ನಬಹುದಾಗಿದೆ. ಕರ್ನಾಟಕ, ಆಂಧ್ರ, ತಮಿಳುನಾಡು ಹಾಗೂ ಮಹಾರಾಷ್ಟ್ರಗಳಲ್ಲಿ ಆಚರಣೆಯಲ್ಲಿರುವ ದೇವದಾಸಿ ಪದ್ಧತಿ, ಬಸವಿಯರ ಪದ್ಧತಿ, ಗೆಜ್ಜೆ ಪೂಜೆ ಮಾಡುವುದು, ಜೋಗತಿಯರಾಗುವುದು ಇವೆಲ್ಲವೂ ಧಾರ್ಮಿಕ ಮುದ್ರೆಯೊಂದಿಗೆ ವೇಶ್ಯಾವೃತ್ತಿಗೆ ಪೂರಕವಾಗಿದ್ದ ಪದ್ಧತಿಗಳಾಗಿದ್ದವು. ಇಂತಹ ಆಚರಣೆಗಳಂತೆ ದೇವರ ಸೇವೆಗೆಂದು ಅರ್ಪಿಸಲ್ಪಟ್ಟ ಕನ್ಯೆಯರಿಗೆ ವಿವಾಹವೆಂಬುದಿರಲಿಲ್ಲ. ದೇವರ ಧರ್ಮದ ಹೆಸರಿನಲ್ಲಿ ಹಾಗೆ ಅವಿವಾಹಿತೆಯರಾಗಿ ಉಳಿದ ಕನ್ಯೆಯರನ್ನು ಒಂದು ರೀತಿಯಲ್ಲಿ ಇಡೀ ಸಮಾಜದ ಸ್ವತ್ತಾಗಿ ಪರಿಗಣಿಸಿ ವೇಶ್ಯಾವೃತ್ತಿಗೆ ಸಮಾಜದ ಮಾನ್ಯತೆಯೊಂದಿಗೆ ನೂಕಲಾಗುತ್ತಿತ್ತು. ಉತ್ತರ ಪ್ರದೇಶದ ನಾಯಕ ಹಾಗೂ ಕೇರಳದ ನಂಬೋದರಿಗಳಲ್ಲಿ ಕಾಣಬರುವ ಕೆಲವು ಪದ್ಧತಿಗಳು ಹಾಗೂ ಬಂಗಾಳದ ಕುಲೀನ ವ್ಯವಸ್ಥೆಗಳು ವೇಶ್ಯಾವೃತ್ತಿಗೆ ಪೂರಕವಾಗಿವೆ ಎಂಬುದು ಮನಗಾಣಬಹುದಾಗಿದೆ. ಬಂಗಾಳದ ಕೆಲವು ಕುಟುಂಬಗಳಲ್ಲಿ ವಿಧವೆಯರನ್ನು ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಬಿಟ್ಟು ಬರುವ ಪದ್ಧತಿ ಕೂಡ ಇತ್ತು. ಇಂತಹ ಬಾಲ ವಿಧವೆಯರು ವೇಶ್ಯಾವೃತ್ತಿಗೆ ಇಳಿಯುವುದು ತೀರಾ ಸಹಜವಾಗಿಯೇ ಇತ್ತು. ಹೈದರಾಬಾದ್ ಪ್ರದೇಶದ ಮುಸ್ಲಿಮರಲ್ಲಿ ಒಟ್ಟು ಕುಟುಂಬಗಳಲ್ಲಿ ಸೇರಿದ ತಾಯ್ತಂದೆಯರು ತಮ್ಮ ಹೆಣ್ಣು ಮಕ್ಕಳನ್ನು ಶ್ರೀಮಂತ ಮನೆಗಳಲ್ಲಿ ಬಿಟ್ಟು ಬಿಡುತ್ತಿದ್ದ ಪರ್ವರ್ದ ಎಂಬ ಪದ್ಧತಿಯು ವೇಶ್ಯಾವೃತ್ತಿಗೆ ಪೂರಕವಾಗಿತ್ತು. ಭಾರತೀಯ ಆರೋಗ್ಯ ಸಂಸ್ಥೆಯು ನಡೆಸಿದ ಒಂದು ಸಮೀಕ್ಷೆಯಂತೆ ದೇಶಾದ್ಯಂತ ಇರುವಂತಹ ವೇಶ್ಯರಲ್ಲಿ 15% ಮಂದಿ ದೇವದಾಸಿಯರಾಗಿದ್ದಾರೆ. ಸೈಕಲಾಜಿಕಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಕಾಸಸ್. Physiological, biological and personal factors also play an important part in causing sex delinquency. Physical deformities, feeble-mindedness, adolescent disturbances and unsatisfied sexual desires, desire for enjoying sex varieties, lack of control over sexual impulses and such deficiencies also cause prostitution. Mental deficiency is yet another cause. A large number of young sex offenders and the common prostitutes show certain deficiencies in mental constitution. The League of Nations Advisory Committee on Social Questions found that 1/3 of the women prostitutes studied were found to be either mentally abnormal or subnormal. ಶಾರೀರಿಕ ಹಾಗೂ ಮಾನಸಿಕ ಕಾರಣಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಕೆಲವು ವಿಶಿಷ್ಟ ಪರಿಸ್ಥಿತಿಗಳಲ್ಲಿ ಹೆಣ್ಣು ಮಕ್ಕಳನ್ನು ವೇಶ್ಯಾವೃತ್ತಿಗೆ ನೂಕುವುದುಂಟು. ಉದಾಹರಣೆಗೆ, ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ಪುನಃ ವಿವಾಹವಾಗುವ ಸಾಧ್ಯತೆ ಇಲ್ಲದೆ ಇರುವುದು, ತನ್ನ ಇಚ್ಛೆಗೆ ವಿರುದ್ಧವಾಗಿ ವಯಸ್ಸಾದ ಗಂಡಿನೊಡನೆ ಅಥವಾ ಪುರುಷನೋರ್ವನಿಗೆ ಎರಡನೇ ಹೆಂಡತಿಯಾಗಿ ವಿವಾಹ ಮಾಡುತ್ತಿರುವುದು, ಆತನೊಡನೆ ತೃಪ್ತಿದಾಯಕ ಲೈಂಗಿಕ ಜೀವನ ನಡೆಸಲು ಸಾಧ್ಯವಾಗದಿರುವುದು, ಕೆಲವು ಗುಣಪಡಿಸಲಾಗದ ರೋಗಗಳ ಕಾರಣಕ್ಕಾಗಿ ವಿವಾಹವಾಗಿರುವುದರಿಂದ ಲೈಂಗಿಕ ಬಯಕೆಗಳನ್ನು ಹತ್ತಿಕ್ಕಲಾಗದಿರುವುದು, ಯುವಕನೋರ್ವನೊಡನೆ ಸ್ನೇಹ ಬೆಳೆಸಿ ಅಕ್ರಮ ಲೈಂಗಿಕ ಸಂಬಂಧ ಬೆಳೆಸಿ ಎಲ್ಲರ ತಿರಸ್ಕಾರಕ್ಕೆ ಒಳಗಾಗಿರುವಂಥದ್ದು, ಅಂಗವಿಕಲೆಯಾದ ತನಗೆ ವಿವಾಹವಿಲ್ಲವೆಂದು ತಿಳಿದುಕೊಂಡು ತನ್ನ ಲೈಂಗಿಕ ಬಯಕೆಯನ್ನು ಹತ್ತಿಕ್ಕಲಾರದೆ ಅಥವಾ ಇತರರ ಪ್ರೀತಿ ಸಂಪಾದಿಸುವ ಪ್ರಯತ್ನವಾಗಿ ಅಕ್ರಮ ಲೈಂಗಿಕ ಸಂಬಂಧ ಬೆಳೆಸುವುದು, ಕಾಮುಕರ ಹಾಗೂ ಸಮಾಜ ವಿರೋಧಿ ಶಕ್ತಿಗಳ ಕೈಗೆ ಸಿಲುಕಿ ಅವರ ಕಾಮ ತೃಷೆಗೆ ಅರ್ಥಾತ್ ಅತ್ಯಾಚಾರಕ್ಕೆ ಒಳಗಾಗಿ ಕಳಂಕಿಣಿ ಎಂಬ ಹಣೆಪಟ್ಟು ಹೊತ್ತಿರುವುದು. ಇಂತಹ ಸಂದರ್ಭಗಳು
ಕೌಟುಂಬಿಕರ ಹಾಗೂ ಆಪ್ತ ಬಂಧುಗಳ ಸಹಾನುಭೂತಿಪರ ರಕ್ಷಣೆ ಇಲ್ಲದೆ ಇದ್ದಲ್ಲಿ ಹೆಣ್ಣು ಮಕ್ಕಳನ್ನು ಆತ್ಮಹತ್ಯೆಗೆ ಅಥವಾ ವೇಶ್ಯಾವೃತ್ತಿಗೆ ಪ್ರೇರೇಪಿಸುತ್ತವೆ ಎನ್ನುವುದೊಂದು ಕಾಣಬರುವುದು. ಮಾನಸಿಕವಾದಂತಹ ಕೆಲವು ಅಂಶಗಳು, ಉದಾಹರಣೆಗೆ ಮನದೌರ್ಬಲ್ಯ ಹಾಗೂ ಬುದ್ಧಿಮಾಂದ್ಯಗಳು ಕೂಡ ವೇಶ್ಯಾವೃತ್ತಿಗೆ ಸಹಾಯಕವಾಗುತ್ತವೆ. ಐಷಾರಾಮದ ಜೀವನವನ್ನು ಬಯಸುವ ಸಮಾಜದ ನೀತಿ ನಿಯಮಗಳ ಬಗ್ಗೆ ವಿಶೇಷ ಗೌರವವಿಲ್ಲದ ಹಾಗೂ ತಾಯ್ತಂದೆಯರ ನಿಯಂತ್ರಣಕ್ಕೆ ಬಗ್ಗದ ಹೆಣ್ಣು ಮಕ್ಕಳು ವೇಶ್ಯಾವೃತ್ತಿಯ ಆಕರ್ಷಣೆಗೆ ಒಳಗಾಗಬಹುದು. The demand solely arises because of sexual desire in a part of the very nature of math. As it is pointed out by many, without demand there would be no prostitution. It is said that man's passion has to be channelized, controlled and guided properly. And this is not possible by eliminating the institution of prostitutes, call girls, brothels or red light areas. Men frequently visit prostitutes for the reasons stated below. Less effort is enough to secure a sexual partner. Insufficient and unsatisfactory marital relations. End of responsibility on pecuniary payment. Teenagers in the experimental stage. Sexually isolated. Less expensive than non-prostitutes. Due to physical deformity and can get only prostitutes to have relation with them. Married men with fridged wives. To satisfy desire for sexual deviation. Refusal from married partner to engage in sexual relation. Bad company and the existence of pimps and procurers who arrange for the contact with the prostitutes. Other factors. The above causes by no means exhaust all the causes of prostitution. There are many other factors such as the following. Lucrative business. In big cities, prostitution is thriving because it has become a very profitable business. An accepted practice among some tribals have made it their profession, for it is not condemned or prohibited among them. Society is tolerant towards it. Prostitution has been in existence to many places because society has not only tolerated it but also indirectly given support for it. ಇತರೆ ಕಾರಣಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಭಾರತೀಯ ನೈತಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಸಂಘದ ಪ್ರಕಾರ ಅಧ್ಯಯನಗಳು ತಿಳಿಸುವಂತೆ ಅನಕ್ಷರತೆ, ಬಡತನ ಮತ್ತು ಅಜ್ಞಾನ ಇವು ಜಗತ್ತಿನ ಇತರ ದೇಶಗಳಲ್ಲಿ ಕಾಣುವಂತೆ ಭಾರತದಲ್ಲಿಯೂ ಕೂಡ ವೇಶ್ಯಾವಾಟಿಕೆಯಂತಹ ವಾಣಿಜ್ಯಿಕ ದುಶ್ಚಟದ ಹೆಚ್ಚಳಕ್ಕೆ ಕಾರಣವಾಗಿವೆ. ಈ ಸಂಶೋಧನೆಗಳು ಹೆಣ್ಣುಗಳ ಪೂರೈಕೆಗಾಗಿ ಬೇಡಿಕೆ ಮತ್ತು ಒತ್ತಡ ವಿಪರೀತವಿರುವುದರಿಂದ ಈ ದುಶ್ಚಟ ಹೆಚ್ಚುತ್ತಲೇ ಇದೆ ಎಂಬುದನ್ನು ಒತ್ತಿ ಹೇಳಿದೆ. ಲಾಭದಾಯಕ ದಂಧೆ. ನಗರ ಪ್ರದೇಶದ ಹಲವಾರು ಸ್ತ್ರೀಯರು ವೇಶ್ಯಾವೃತ್ತಿಯನ್ನು ಹೆಚ್ಚು ಹಣ ಗಳಿಸುವ ಲಾಭದಾಯಕ ಉದ್ಯೋಗವನ್ನು ಕಾರಣಕ್ಕಾಗಿ ಅವಲಂಬಿಸಿರುವುದನ್ನು ಇತ್ತೀಚಿನ ಕೆಲವು ಸಮೀಕ್ಷೆಗಳು ಖಚಿತಪಡಿಸಿವೆ ಎನ್ನಬಹುದಾಗಿದೆ. ಕೆಲವು ಆದಿವಾಸಿಗಳಲ್ಲಿ ಅಂಗೀಕೃತ ಜೀವಿತ ಕ್ರಮವಾಗಿ ವೇಶ್ಯಾವೃತ್ತಿ. ಕೆಲವು ಆದಿವಾಸಿಗಳಲ್ಲಿ ವೇಶ್ಯಾವಾಟಿಕೆಯ ಬಗ್ಗೆ ಯಾವುದೇ ಸಾಮಾಜಿಕ ನಿಷೇಧವಿಲ್ಲದೆ ಇರುವುದರಿಂದ ಅವರು ಅದನ್ನೇ ಜೀವನೋಪಾಯದ ಸಾಧನವನ್ನಾಗಿ ಮಾಡಿಕೊಂಡಿದ್ದಾರೆ ಎನ್ನಬಹುದಾಗಿದೆ. ಹಾಗೆ ಸಮಾಜವು ಈ ವೃತ್ತಿಯನ್ನು ಈಗಲೂ ಸಹಿಸಿಕೊಂಡಿದೆ ಎನ್ನುವಂತಹ ವಿಚಾರ. ಉಗ್ರವಾದ ಕಾನೂನು ರಚಿಸಿದರೂ ಕೂಡ ಸಮಾಜವು ವೇಶ್ಯಾವೃತ್ತಿಯನ್ನು ಸಹಿಸಿಕೊಂಡು ಬಂದಿದೆ ಹಾಗೂ ಪರೋಕ್ಷವಾದ ಬೆಂಬಲವನ್ನು ಕೊಟ್ಟಿದೆ ಎಂಬುದಕ್ಕೆ ಬೃಹತ್ ನಗರಗಳಲ್ಲಿ ಇಂದಿಗೂ ಸಾರ್ವಜನಿಕವಾಗಿ ಗೋಚರವಾಗುತ್ತಿರುವಂತಹ ಈ ವೇಶ್ಯಾವಾಟಿಕೆಗಳಾಗಿವೆ. Sophisticated medical devices have given substantial support for this practice, for it can be resorted to without the risk of pregnancy. Effective contraceptive devices have rendered virginity obsolete and chastity outminded. Instigation through pornographic literature, electronic media, etc. Sex hunger in the modern youth of both the sexes has increased due to these means. Favorable modern processes such as urbanization, industrialization, westernization, globalization, cultural invasion have given impetus to prostitution. In conclusion, it could be said that prostitution is almost universal. It is observed that different causes work in three different groups of persons to resort to prostitution: the male and the female unmarried, the married persons, and the widows and widowers. C.B. Memoria thus concludes, the fact that wherever restless men and money congregate, there are women seeking to sell a moment of pleasure for the highest possible price. Where there is easy money, women are drawn to
the demi-monde of prostitution.